ಎಲ್ರಿಗೂ ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾಲಯ 5ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರದಲ್ಲಿನ ಸಾರ್ವಜನಿಕ ಆಡಳಿತದ ತತ್ವಗಳಲ್ಲಿ ಇವತ್ತು ಮೊದಲನೇ ಅಧ್ಯಾಯದಲ್ಲಿ ಈ 3ನೇ ಸೆಷನ್ನಲ್ಲಿ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಸಾರ್ವಜನಿಕ ಆಡಳಿತ ಇದು ಹೊಸದಾಗಿ ಉದ್ದೇಶಿಸಿದಂತಹ ಒಂದು ಶಾಸ್ತ್ರ. ಹೊಸದಾಗಿ ಉದ್ದೇಶಿಸಿದಂತಹ ಶಾಸ್ತ್ರವಾದರೂ ಸಹ ಹೆಚ್ಚು ತನ್ನದೇ ಆದಂತಹ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಶಾಸ್ತ್ರ ಇವತ್ತು. ಗ್ರೀಕ್, ರೋಮನ್ ಮತ್ತು ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಇದು ತನ್ನದೇ ಆದಂತಹ ಮಹತ್ವದ ಪರಿಕಲ್ಪನೆಯನ್ನು ಪಡೆದುಕೊಂಡಂತಹ ಶಾಸ್ತ್ರವಾಗಿದೆ. ಕೌಟಿಲ್ಯನ ಅರ್ಥಶಾಸ್ತ್ರವು ಈ ಸಾರ್ವಜನಿಕ ಆಡಳಿತದ ವಿಷಯದ ಬಗ್ಗೆ ತುಂಬ ಮಹತ್ವದ ವಿಷಯವನ್ನು ನೀಡುವಂತಹ ಗ್ರಂಥವಾಗಿದೆ. ಸೊ ಸಾರ್ವಜನಿಕ ಆಡಳಿತ ಅಂದರೆ ಸರ್ಕಾರದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಆಡಳಿತ. ಸೊ ವಿಶ್ವದಲ್ಲಿ ನಾವು ವಿಭಿನ್ನವಾದಂತಹ ರಾಜಕೀಯ ವ್ಯವಸ್ಥೆಗಳನ್ನು ಕಾಣ್ತೇವೆ. ಇದು ಸಮಾಜವಾದಿ ರಾಜಕೀಯ ವ್ಯವಸ್ಥೆ ಅಂತಂದು ಹೇಳ್ತೀವಿ. ಇದು ಈ ಸಮಾಜವಾದಿ ವ್ಯವಸ್ಥೆಗಳಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ತುಂಬಾ ಇರ್ತದೆ. ಬಹಳಷ್ಟು ಹೆಚ್ಚಿನ ಸ್ವರೂಪದ ವ್ಯಾಪ್ತಿಯನ್ನು ಪಡೆದಿರ್ತದೆ. ಹೆಚ್ಚು ವ್ಯಾಪ್ತಿಯನ್ನು ಸಾರ್ವಜನಿಕ ಆಡಳಿತ ಪಡೆದಿರ್ತದೆ. ಏಕೆಂದರೆ ಸರ್ಕಾರದ ಕಾರ್ಯಕ್ಷೇತ್ರ ಹೆಚ್ಚಾಗಿರ್ತದೆ ಸಮಾಜವಾದಿ ವ್ಯವಸ್ಥೆಯಲ್ಲಿ. ಇದಕ್ಕೆ ವಿರುದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಕಾರ್ಯಕ್ಷೇತ್ರ ಕೆಲವೊಂದು ಸೀಮಿತವಾದಂತಹ ಅವಕಾಶವನ್ನು ಪಡೆದಿರ್ತದೆ ಅಂತ. ಕೆಲವೊಂದು ಕಾರ್ಯಕ್ಷೇತ್ರ ಸರ್ಕಾರದ ವ್ಯಾಪ್ತಿಯಿಂದ ಹೊರಗಿರ್ತದೆ ಅಂತ. ಸೊ ಈ ರೀತಿಯಾಗಿ ಸಮಾಜವಾದಿ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದ ಕಾರ್ಯಕ್ಷೇತ್ರ ಹೆಚ್ಚಾಗಿರ್ತದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಆಡಳಿತದ ಕಾರ್ಯಕ್ಷೇತ್ರ ಸೀಮಿತವಾಗಿರ್ತದೆ, ಲಿಮಿಟೆಡ್ ಆದ. ಅಂದರೆ ಸರ್ಕಾರದ ವ್ಯಾಪ್ತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕೆಲವೊಂದನ್ನು ಖಾಸಗೀಕರಣ ಮಾಡಲಾಗ್ತದೆ. ಸೊ ಖಾಸಗೀಕರಣಗೊಂಡಂತಹ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಆಡಳಿತ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಪಡೆದಿದೆ. ಸೊ ದಿ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟ್ ಇನ್ ಯಾವ್ಯಾವ ವಿಷಯದಲ್ಲಿ ಇದು ತನ್ನ ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದರೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ನಲ್ಲಿ. ಅಂದರೆ ಪ್ರಮುಖವಾಗಿ ಆಡಳಿತಗಾರರು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ. ಪ್ಲಾನಿಂಗ್ ದ ವರ್ಕ್ ಟು ಬಿ ಡನ್, ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸದ ಯೋಜನೆ ತಯಾರಿಕೆಯಲ್ಲಿ. ಫಾರ್ಮುಲೇಟಿಂಗ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್, ಗುರಿ ಉದ್ದೇಶಗಳ ರಚನೆಯಲ್ಲಿ ಇದರ ಪ್ರಮುಖವಾಗಿರುವಂತಹ ಪಾತ್ರವನ್ನು ಕಾಣ್ತೀನಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ 3 ಬೇರೆ ಬೇರೆ ರೀತಿಯಾದಂತಹ ವ್ಯೂಸ್ಗಳನ್ನು, ಅಭಿಪ್ರಾಯಗಳನ್ನು ಕಾಣ್ತೀವಿ. ಮೊದಲನೇದಾಗಿ ಲೂಥರ್ ಗಲಿಕ್ ಪ್ರತಿಪಾದಿಸುವಂತಹ ಪೋಸ್ಟ್ ಕಾರ್ ವ್ಯೂ. ಎರಡನೇದಾಗಿ ಬ್ರಾಡರ್ ಪ್ರಾಸ್ಪೆಕ್ಟಿವ್ಸ್ ಆರ್ ಸಬ್ಜೆಕ್ಟ್ ಓರಿಯೆಂಟೆಡ್ ಪ್ರಾಸ್ಪೆಕ್ಟಿವ್ ಅಂತಂದು ಹೇಳಿ. ಮೂರನೇದಾಗಿ ಪ್ರಿವೇಲಿಂಗ್ ವ್ಯೂ ಅಂದರೆ ಸದ್ಯದ ಆ ಒಂದು ವ್ಯೂ ಅಂತ. ಇಲ್ಲಿ ಪೋಸ್ಟ್ ಕಾರ್ಡ್, ಲೂಥರ್ ಗಲಿಕ್ ಪ್ರತಿಪಾದಿಸುವಂತಹ ಪೋಸ್ಟ್ ಕಾರ್ಡ್ ಆ ಒಂದು ವ್ಯೂಗೆ ಅನುಗುಣವಾಗಿ ಸಾರ್ವಜನಿಕ ಆಡಳಿತ ಪ್ರಮುಖವಾಗಿ ಈ 7 ಕಾರ್ಯಗಳ ನಿರ್ವಹಣೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ಲೂಥರ್ ಗಲಿಕ್ ಅವರು ಹೇಳ್ತಾರೆ. ಅವರು ತಮ್ಮದೇ ಆದಂತಹ ಈ ಶಾರ್ಟ್ ಟರ್ಮ್ ಪೋಸ್ಟ್ ಕಾರ್ಬ್ POSTCORB ಪೋಸ್ಟ್ ಕಾರ್ಬ್ ಪರಿಕಲ್ಪನೆಯ ಮುಖಾಂತರವಾಗಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸ್ತಾರೆ. ಅಂದರೆ ಸಾರ್ವಜನಿಕ ಆಡಳಿತ ಈ 7 ಪ್ರಮುಖವಾಗಿರುವಂತಹ ವಿಷಯಗಳ ನಿರ್ವಹಣೆ ಇದರ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ. ಮೊದಲನೇದಾಗಿ ಪ್ಲಾನಿಂಗ್, ಯೋಜನೆ. ಸಾರ್ವಜನಿಕ ಆಡಳಿತದ ನಿರ್ವಹಿಸಬೇಕಾದಂತಹ ಕಾರ್ಯಗಳ ಯೋಜನೆಗಳನ್ನು ತಯಾರಿಸುವುದು, ಸಿದ್ಧಪಡಿಸುವುದು, ಅವುಗಳನ್ನು ಕಾರ್ಯಾಚರಣೆಗೆ ತರುವುದು, ಅವುಗಳ ಪುನರ್ ವಿಮರ್ಶೆ ಮಾಡುವಂತಹ. ಸೊ ಒಟ್ಟಾರೆಯಾಗಿ ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಇದರಲ್ಲಿ ಬರ್ತವೆ. ಆರ್ಗನೈಜೇಷನ್, ಸಂಘಟನೆಗೆ ಸಂಬಂಧಪಟ್ಟಂಥ ಆಡಳಿತ ಸಂಘಟನೆ, ಕೇಂದ್ರ ಮಟ್ಟ, ರಾಜ್ಯ ಮಟ್ಟ, ಸ್ಥಳೀಯ ಮಟ್ಟ, ಯಾವ ಹಂತದಲ್ಲಿ ಯಾವ ರೀತಿ ಆದಂಥ ಆಡಳಿತ ಇರಬೇಕು, ಎಷ್ಟು ಜನ ಸಿಬ್ಬಂದಿಗಳಿರಬೇಕು. ಸೊ ಆಡಳಿತ ಸಂಘಟನೆಗೆ ಸಂಪೂರ್ಣವಾದಂತಹ ಆ ವಿಷಯಗಳನ್ನು ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ಸ್ಟಾಫಿಂಗ್ ಅಂದರೆ ಸಿಬ್ಬಂದಿ ಆಡಳಿತ ಅಂತಂದರೆ ಸಿಬ್ಬಂದಿಗಳ ನೇಮಕಾತಿ, ಅವರ ವರ್ಗಾವಣೆ, ಅವರ ಬಡ್ತಿ ಇರ್ಬೋದು ಅಥವಾ ಅವರನ್ನು ತೆಗೆದುಹಾಕುವಂತಹ ಪ್ರಕ್ರಿಯೆ, ನೇಮಕ, ವರ್ಗಾವಣೆ, ತರಬೇತಿಗೆ ಸಂಬಂಧಪಟ್ಟಂಥ ಸಮಗ್ರವಾದಂತಹ ಈ ಸಿಬ್ಬಂದಿಗೆ ಸಂಬಂಧಪಟ್ಟಂಥ ಆಡಳಿತ ಸ್ಟಾಫಿಂಗ್ನಲ್ಲಿ ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಡೈರೆಕ್ಟಿಂಗ್ ಅಂದರೆ ಮೇಲಿನ ಅಧಿಕಾರಿಗಳು ಪ್ರಮುಖವಾದಂತಹ ಆಡಳಿತ ಧೋರಣೆಗಳನ್ನು ಅನುಷ್ಠಾನಕ್ಕೆ ತರುವಂತಹ ನಿಟ್ಟಿನಲ್ಲಿ ನೀಡುವಂತಹ ನಿರ್ದೇಶನಗಳು ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ಕೋಆರ್ಡಿನೇಟಿಂಗ್ ಅಂದರೆ ಪರಸ್ಪರ ಆಡಳಿತ ಕಾರ್ಯಗಳ ನಡುವೆ ಹೊಂದಾಣಿಕೆಯನ್ನು ತರುವಂಥ, ಸಮನ್ವಯತೆಯನ್ನು ತರುವಂತಹ
ಕಾರ್ಯಗಳು ಇದರಲ್ಲಿ ಬರ್ತವೆ. ರಿಪೋರ್ಟಿಂಗ್ ಅಂದರೆ ತಾನು ನಿರ್ವಹಿಸಿದಂಥ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಮಾಡುವಂತಹ ಪ್ರಕ್ರಿಯೆ ಸಾರ್ವಜನಿಕ ಆಡಳಿತದಲ್ಲಿ ಇರ್ತದೆ. ನೆಕ್ಸ್ಟ್ ಬಂದಿದ್ದಾಗಿ ಇವರು ಹೇಳುವ ಹಾಗೆ ಬಜೆಟಿಂಗ್ ಅಂದರೆ ಹಣಕಾಸಿನ ವ್ಯವಹಾರ, ಹಣಕಾಸಿನ ಆಡಳಿತದ ಸಾರ್ವಜನಿಕ ಆಡಳಿತ ವ್ಯಾಪ್ತಿಯಲ್ಲಿ ಮತ್ತೊಂದು ಪ್ರಮುಖವಾಗಿರುವಂಥ ವಿಷಯ ಅಂತೇಳಿ ಹೇಳ್ತಾರೆ. ಸೊ ಈ ರೀತಿಯಾಗಿ ಈ 7 ಪ್ರಮುಖವಾಗಿರುವಂಥ ಅಂಶಗಳು ಇದರ ವ್ಯಾಪ್ತಿಯಲ್ಲಿ ಬರ್ತವೆ ಅಂತ ಹೇಳಿ ಲೂಥರ್ ಗಲಿಕ್ ಹೇಳಿದ್ರು. ಎರಡನೇದಾಗಿ ಬ್ರಾಡರ್ ಪ್ರಾಸ್ಪೆಕ್ಟಿವ್ ಆರ್ ಸಬ್ಜೆಕ್ಟ್ ಓರಿಯೆಂಟೆಡ್ ಪ್ರಾಸ್ಪೆಕ್ಟಿವ್. ಇದನ್ನು ಪ್ರೊಫೆಸರ್ ವುಡ್ರೋ ವಿಲ್ಸನ್, LD ವೈಟ್ ಪ್ರಮುಖವಾಗಿ ಇದನ್ನು ಪ್ರತಿಪಾದಿಸಿದೆ. ದೇ ಹ್ಯಾವ್ ಟೇಕನ್ ಎ ವೆರಿ ಬ್ರಾಡ್ ಅಪ್ರೋಚ್ ಅಬೌಟ್ ದ ಸ್ಕೋಪ್ ಆಫ್ ಅಡ್ಮಿನಿಸ್ಟ್ರೇಷನ್. ಇವರ ಪ್ರಕಾರ ಅಕಾರ್ಡಿಂಗ್ ದೆಮ್ public administration covers all 3 branches of the government: legislative, executive and judicial, and their interrelationship. ಈ ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಮತ್ತು ಇವುಗಳ ಅಂತರ್ ಸಂಬಂಧವನ್ನು ಸೂಚಿಸುವಂಥ ಎಲ್ಲ ವಿಷಯಗಳು ಇದರಲ್ಲಿ ಬರ್ತವೆ ಅಂತಂದೇಳಿ ಬ್ರಾಡರ್ ಪ್ರಾಸ್ಪೆಕ್ಟಿವ್ ವ್ಯೂ ಅಂದರೆ ವಿಸ್ತೃತವಾದಂತಹ ದೃಷ್ಟಿಕೋನ, ಇದನ್ನು ವಿಶಾಲ ದೃಷ್ಟಿಕೋನ ಪ್ರತಿಪಾದನೆಯನ್ನು ಮಾಡ್ತದೆ. ಮೂರನೇ ಪ್ರಕಾರದ ಪ್ರಿವೈಲಿಂಗ್ ವ್ಯೂ ಅಂದರೆ ಸದ್ಯ ಈಗಿನ ಪ್ರಿವೈಲಿಂಗ್ ವ್ಯೂ ಡಿವೈಡ್ ಸ್ಕೋಪ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ 2 ಪಾರ್ಟ್ಸ್. ಈ 2 ಭಾಗಗಳಲ್ಲಿ ಈ ಸಾರ್ವಜನಿಕ ಆಡಳಿತದ ಸ್ಕೋಪನ್ನು ಡಿವೈಡ್ ಮಾಡ್ತಾರೆ. ಒಂದನೇದಾಗಿ ಅಡ್ಮಿನಿಸ್ಟ್ರೇಟಿವ್ ಥಿಯರೀಸ್ ಆ್ಯಂಡ್ ಅಪ್ಲೈಡ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದ ಸಿದ್ಧಾಂತಗಳು, ಥಿಯರಿ, ಅದು ಆರ್ಗನೈಸೇಷನಲ್ ಥಿಯರಿ ಇರ್ಬೋದು, ಬಿಹೇವಿಯರಲ್ ಥಿಯರಿ, ಪಬ್ಲಿಕ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ. ಸೊ ಇವು ಈ ಥಿಯರೀಸ್ಗಳಂದರೆ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳ ಅಧ್ಯಯನ ಇದರ ವ್ಯಾಪ್ತಿಯಲ್ಲಿ ಬರ್ತವೆ ಅಂತ. ಸಂಘಟನೆಗೆ ಸಂಬಂಧಪಟ್ಟಂತಹ, ವರ್ತನವಾದಕ್ಕೆ, ಪಬ್ಲಿಕ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಅನೇಕ ಸಿದ್ಧಾಂತಗಳು ಇವೆಲ್ಲರ ಅಧ್ಯಯನ ಇದರ ವ್ಯಾಪ್ತಿಯಲ್ಲಿ ಬರ್ತವೆ. ಎರಡನೇ ಪ್ರಕಾರದ್ದು ಅಪ್ಲೈಡ್ ಅಡ್ಮಿನಿಸ್ಟ್ರೇಷನ್ ಅಂತ ಅಂದರೆ ಈ ಪ್ರಸ್ತುತವಾದಂತಹ ಅಂದರೆ ಅನ್ವಯಿಕವಾದಂತಹ ಆಡಳಿತವು ಇದರಲ್ಲಿ ಬರ್ತದೆ. ಅನ್ವಯಿಕ ಇಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಆಸ್ಪೆಕ್ಟ್ಸ್. ಫಸ್ಟ್ ಅಂದರೆ ಪೊಲಿಟಿಕಲ್ ಫಂಕ್ಷನ್ಸ್, ರಾಜಕೀಯ ಕಾರ್ಯಗಳು, ಶಾಸಕಾಂಗದ ಕಾರ್ಯಗಳು, ಹಣಕಾಸಿನ ಕಾರ್ಯಗಳು, ಎಕಾನಮಿಕ್ ಅಡ್ಮಿನಿಸ್ಟ್ರೇಷನ್, ಫಾರಿನ್ ಅಡ್ಮಿನಿಸ್ಟ್ರೇಷನ್, ಲೋಕಲ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್, ಎಜುಕೇಷನಲ್, ಸೋಷಿಯಲ್ ವೆಲ್ಫೇರ್, ಈ ರೀತಿಯಾಗಿ ಅನೇಕ ರೀತಿಯಾದಂತಹ ಅಂಶಗಳು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ. ಒಟ್ಟಾರೆಯಾಗಿ ಸರ್ಕಾರದ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದಂತಹ ವಿಷಯಗಳು ಇದರ ವ್ಯಾಪ್ತಿಯಲ್ಲಿ ಬರ್ತದೆ. ಸೊ ಆಧುನಿಕ ಯುಗದಲ್ಲಿ ಸಾರ್ವಜನಿಕ ಆಡಳಿತದಂತೆ ಆದಂತಹ ಬಹು ಪ್ರಮುಖವಾಗಿರುವಂತಹ ಸ್ಥಾನವನ್ನು ಪಡೆದುಕೊಂಡಿದೆ ಅಂತೇಳಿ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಮುಖಾಂತರವಾಗಿ ಸರ್ಕಾರಗಳು ಇವತ್ತು ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋದ್ರಿಂದ ಸಾರ್ವಜನಿಕ ಆಡಳಿತವೂ ಸಹ ಈ ಸರ್ಕಾರದ ಕಲ್ಯಾಣ ರಾಜ್ಯದ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಾಂಗದ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿಕ್ಕೆ ತನ್ನದೇ ಆದಂತಹ ವಿಸ್ತೃತ ಚಟುವಟಿಕೆಯನ್ನು ಹಮ್ಮಿಕೊಳ್ಳುವಂಥ. ಸೊ ಥ್ಯಾಂಕ್ ಯು.